ಕರ್ನಾಟಕದಲ್ಲೇ ಬಿಗ್ಗರ್ ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ತುಂಬ ಜನ ಆಸೆ ಪಟ್ಟಿರ್ತಾರೆ ಬಿಗ್ ಬಾಸ್ಗೆ ಹೋಗಬೇಕು, ನಾವು ಕೂಡ ಫೇಮಸ್ ಆಗಬೇಕು, ಬಿಗ್ ಬಾಸ್ಗಲ್ಲಿ ನಾವು ಕೂಡ ಕಂಟೆಸ್ಟೆಂಟ್ ಆಗಬೇಕು ಅಂತ. ಸೊ ಈ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ, ಯಾರ್ಯಾರು ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಸೊ ಏನಪ್ಪ ಅಂತಂದರೆ ಈ ಸತಿ ಬಿಗ್ ಬಾಸ್ ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ. ಅರಮನೆ ಥೀಮಲ್ಲಿ ಈ ಸತಿ ಡಿಸೈನ್ ಮಾಡಿದ್ದಾರೆ. ಸೊ ಈ ಸತಿ ಸಕ್ಕತ್ತಾಗಿ ಕಾಣ್ತಿದೆ. ಆ್ಯಸ್ ಯೂಶುವಲ್ ನಮ್ಮ ಬಿಗ್ ಬಾಸ್ ಅಂದರೆ ಬಾದ್ಶಾನೇ ಈ ಸತಿನೂ ಕೂಡ ಹೋಸ್ಟ್ ಮಾಡ್ತಾ ಇರೋದು. ಸೊ ಇದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡೈಲಿ ಅಪ್ಡೇಟ್ ನಾವು ದಿನಾಲೂ ಕೊಡ್ತಾ ಇರ್ತೀವಿ. ಸೊ ಮೊದಲನೇ ಕಂಟೆಸ್ಟೆಂಟ್ ಯಾರು ಅಂದರೆ ಕಾಕ್ರೋಚ್ ಸುಧೀರ್ ಅವ್ರು ಬಂದಿದ್ದಾರೆ. ಇವ್ರ ಬಗ್ಗೆ ಎಂಟೈರ್ ಕರ್ನಾಟಕಕ್ಕೆ ಗೊತ್ತು. ಕಾಕ್ರೋಚ್ ಅಂತಲೇ ಫೇಮಸ್ ಆಗಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರದ್ದೇ ಒಂದು ಹೆಸರು ಕೂಡ ಸೃಷ್ಟಿ ಮಾಡಿದ್ದಾರೆ. ಸೊ ಎರಡನೇದಾಗಿ ಕಾವ್ಯ ಅಂತೇಳಿ ಬಂದಿದ್ದಾರೆ. ಇವರು ಫಿಲಿಮ್ ಆ್ಯಕ್ಟರ್ ಹಾಗೂ ಸೀರಿಯಲ್ ಆ್ಯಕ್ಟರ್ ಆಗಿರ್ತಾರೆ. ಇವ್ರ ಒಳಗಡೆ ಹೇಗೆ ಎಂಟರ್ಟೈನ್ ಮಾಡ್ತಾರೆ ಅಂತ ಬನ್ನಿ ನೋಡೋಣ. ಹಾಗೂ ಮೂರನೇದಾಗಿ ಬಂದಿರೋದು ಸತೀಶ್ ಅಂತ ಹೇಳ್ಬಿಟ್ಟು, ಇವ್ರ ಹತ್ರ ವರ್ಲ್ಡ್ಸ್ ಎಕ್ಸ್ಪೆನ್ಸಿವ್ ಡಾಗ್ಸ್ ಇದೆ. ಇವ್ರು ಶೋಕೇಸ್ ಕೂಡ ಮಾಡಿದ್ದಾರೆ. ಇವ್ರ ಮೇಲೆ ಸ್ವಲ್ಪ ಅಲಿಗೇಷನ್ಸ್ ಕೂಡ ಇತ್ತು. ಇವ್ರ ಒಳಗಡೆ ಹೇಗಿರ್ತಾರೆ ಅಂತ ನೋಡೋಣ ಬನ್ನಿ. ನಾಲ್ಕನೇದಾಗಿ ಬಂದಿರೋದು ನಮ್ಮ ಗಿಲ್ಲಿ ನಟ ಎಲ್ಲಿರ್ತಾರೋ ಅಲ್ಲಿ ಎಂಟರ್ಟೈನ್ಮೆಂಟ್ಗೆ ಏನು ಕಡಿಮೆ ಇರಲ್ಲ. ಇವ್ರ ಒಳಗಡೆ ಹೇಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಐದನೇದಾಗಿ ಬಂದಿರೋರು ಯಾರಪ್ಪ ಅಂತಂದರೆ ಜಾನ್ವಿ ಅವರು. ಜಾನ್ವಿ ಅವ್ರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಇವರು ಫೇಮಸ್ ಆ್ಯಂಕರ್ ಆಗಿದ್ದರು, ಈಗ ಮಾಡೆಲ್ ಕೂಡ ಆಗಿದ್ದಾರೆ, ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಕೂಡ ಬಂದಿದ್ದಾರೆ. ಒಳಗಡೆ ಇವ್ರು ಹೇಗಿರ್ತಾರೆ ಅಂತ ನೋಡೋಣ ಬನ್ನಿ. ಆರನೇದಾಗಿ ಬಂದಿರೋರು ಸೀರಿಯಲ್ ಆ್ಯಕ್ಟರ್ ಧನುಷ್ ಅವರು. ಸೊ ಇವರು ಒಳಗಡೆ ಹೇಗಿರ್ತಾರೆ, ಜನರ ಜೊತೆ ಹೇಗೆ ಆಟ ಆಡ್ತಾರೆ, ನಮಗೆಲ್ಲ ಹೇಗೆ ಎಂಟರ್ಟೈನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಇವರು ರೀಲ್ ಸ್ಟಾರ್ ರಕ್ಷಿತಾ ಅಂತಲೇ ಹೇಳ್ಬೋದು. ಸೊ ಇವ್ರು ರೀಲ್ಸಿಂದನೇ ಕರ್ನಾಟಕದಲ್ಲಿ ಹೆವಿ ಫೇಮಸ್ ಆಗಿದ್ದಾರೆ. ಈಗ ನಮ್ಮ ಬಾದ್ಶಾ ಅವ್ರಿಗೂ ಒಂಚೂರು ಕಾಟ ಕೊಡ್ತಾರೆ, ಹೇಗೆ ಅಂತ ನೋಡೋಣ ಬನ್ನಿ. ಲೆಟ್ಸ್ ವೆಲ್ಕಮ್ ಕರಾವಳಿ ಕನ್ನಡತಿ ರಕ್ಷಿತಾ ಶೆಟ್ಟಿ. ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಿರ್ತಾವ. ಮೀನ್ ಸಾರಿಗೆ ಸಕ್ಕರೆ ಹಾಕ್ತೀರಾ ನೀವು? ಏನ್ ಹಾಕೋದು? ತಾರೈ, ಕೆಂಪು ಹುಂಚಿ, ಹನಿಸಿನ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಅದೇ ಆಗುತ್ತಲ್ವಾ ರಸ. ಯಾವ ರಸ? ಇವತ್ತೆ ಮೀನ್ದು ಬೇಕಾ? ನಿಮ್ ಅಡುಗೆ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದವ್ರು ಯಾರು? ಯಾರು ಇಲ್ಲ, ಬಟ್ ಮತ್ತೆ ಉತ್ತರ ಕರ್ನಾಟಕದಲ್ಲೇ ಸ್ಪೆಷಲ್ ಆಗಿ ಹೇಳಿ ಮಾಡಿಸಿರುವಂಥ ಮಲ್ಲಮ್ಮ ಅಂತಲೇ ಹೇಳ್ಬೋದು. ಸುದೀಪ್ ಸರ್ಗೆ ಹೇಳ್ತಾರೆ ಬಿಗ್ ಬಾಸ್ ಅಂದರೆ ಯಾರು ಅಂದರೆ ನಾನೇ ಬಿಗ್ ಬಾಸ್ ಅಂತಾರೆ. ಇವ್ರು ಹೇಗೆ ಮಾತಾಡ್ತಾರೆ ಅಂತ ನೀವೇ ನೋಡಿ. ಇವ್ರು ಒಳ್ಳೆ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಆಡ್ತಾರೆ ಅಂತ ಕೂಡ ಅಂದ್ಕೊಂಡಿದ್ದಾರೆ. ಇವ್ರು ಹೇಗೆ ಆಡ್ತಾರೆ ಅಂತ ನೋಡೋಣ ಬನ್ನಿ. ಸಿಟಿ ಬಂದು ಅವಾಯಿಸಿರುವಂತ ಗ್ರಾಮದ ಜೀವ. ಲೆಟ್ಸ್ ವೆಲ್ಕಮ್ ಮಲ್ಲಮ್ಮ. ಬಿಗ್ ಬಾಸ್ ಬಗ್ಗೆ ಏನ್ ಗೊತ್ತು ಹೇಳಿ? ಬಿಗ್ ಬಾಸ್ ರೇ ಅಲ್ಲಿ ಆಟ ಆಡದ್ರಿ. ನಾಮಿನೇಷನ್, ಟಾಸ್ಕ್, ಎಲಿಮಿನೇಷನ್ ಅಂದ್ರೆ ಗೊತ್ತಾ? ಹೇಳ್ಕೊಡ್ಬೇಕ್ರಿ. ನಾನು ಹೇಳ್ಕೊಡ್ಬೇಕು. ಬಿಗ್ ಬಾಸ್ ಒಳಗಡೆ ಹೋಗಿ ಹೆಂಗೆ ಒಳಗೋಗಿ ಏನು ಜಗಳ ಮಾಡಿದ್ರಿ? ಬಿಗ್ ಬಾಸ್ ಮಲ್ಲಮ್ಮ ಇಸ್ ಕಮಿಂಗ್. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಂದರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಥವಾ ಕನ್ನಡ ಪರ ಹೋರಾಟಗಾರರಿಗೆ ಯಾರಾದರೂ ಏನಾದರೂ ಅಂದರೆ ಮೊದಲನೇ ಸ್ಥಾನದಲ್ಲಿ ಬರೋರು ನಾರಾಯಣಗೌಡರು. ಆ ನಾರಾಯಣಗೌಡರು ಕುಟುಂಬಕ್ಕೆ ಸೇರಿದವರು, ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರಿದವರು ನಮ್ಮ ಅಶ್ವಿನಿ ಗೌಡರು. ಇವರು ನಮ್ಮ ಬಿಗ್ ಬಾಸಲ್ಲಿ ಇದ್ದಾರೆ ಅನ್ನೋದೇ ನಮಗೆ ಒಂದು ಹೆಮ್ಮೆ ಆಗಿರುತ್ತೆ. ಸೊ ಇವ್ರು ಒಳಗಡೆ ಹೇಗಿರ್ತಾರೆ, ಯಾವ ಥರ ಇರ್ತಾರೆ ಅಂತ ನೋಡೋಣ ಬನ್ನಿ. ಮುಂದಿನ ದಿನಗಳಲ್ಲಿ ನಮ್ಮ ಆದ್ರೆ ಕೆಲವು ಕಿಡಿಗೇಡಿಗಳೇನಿದ್ದಾರೆ, ಈಗ ರಾಜ್ಯಗಳ ಮಧ್ಯದಲ್ಲಿ ಬೆಂಕಿ ಇಟ್ಟಾಯ್ತು, ಪಕ್ಷಗಳ ಮಧ್ಯೆ ಬೆಂಕಿ ಇಟ್ಟಾಯ್ತು. ಈಗ ಕನ್ನಡ ಹೋರಾಟಗಾರರ ಮಧ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಕೆಲವು ಕಿಡಿಗೇಡಿಗಳು ಮಾಡ್ತಾ ಇರುವಂತದ್ದು. ಅವ್ರಿಗೆ ಮುಖಾಂತರ ಎಚ್ಚರಿಸೋದಕ್ಕೆ ಬಯಸ್ತೀನಿ, ಯಾರಾದ್ರೂ ಒಬ್ರು ಬೆಂಗಳೂರಿಂದ ದೆಹಲಿವರೆಗೂ ಕೂಡ ಕನ್ನಡದ ಚಳುವಳಿಯನ್ನ ತಗೊಂಡು ಹೋದಂತ ಒಬ್ಬ ನಾಯಕ ಯಾರಾದ್ರೂ ಇದ್ರೆ ಅದು ನಮ್ಮ ನಾಯಕರಾದಂತ ಟಿ.ಎ. ನಾರಾಯಣಗೌಡರು ಅಂತ ಹೇಳಿ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆ ನಿಮಗೆ ಬರೀ ನಾವು ಹೋರಾಟಗಾರ ಮಾತ್ರ ಕಣ್ಣು ಕಾಣಿಸುವಂತದ? ಹೆಗಲ ಮೇಲೆ ಕನ್ನಡದ ಶಾಲನ್ನ ಯಾರು ಹಾಕಿರ್ತಾರೋ ಅವ್ರೆಲ್ಲರೂ ಕೂಡ ನಮ್ಮವ್ರೆ. ಅವ್ರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇರೋದು ನಾಡು, ನುಡಿ, ನೆಲ, ಜಲ, ಭಾಷೆ, ವಿಚಾರ. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಮಲ್ಲು ಅಂತ ಹೇಳ್ಬಿಟ್ಟು, ಇವರು ನಾ ಡ್ರೈವರ್ ಅಂತ ಹೇಳಿ ಒಂದು ಆಲ್ಬಮ್ ಸಾಂಗ್ ಮಾಡಿಬಿಟ್ಟು ಎಂಟೈರ್ ಕರ್ನಾಟಕಲ್ಲೇ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದರು. ಒಂದೇ ಸರ್ತಿ ಇವ್ರ ವಿಡಿಯೋಗೆ 20 ಮಿಲಿಯನ್ ವ್ಯೂಸ್ ಕೂಡ ಬಂದಿತ್ತು. ಇದ್ರ ಬಗ್ಗೆ ಮಹಾಗುರುಗಳು ಕೂಡ ಜಿ ಕನ್ನಡ ಅಲ್ಲಿ ಹೇಳಿದರು ಒಂದು ಸರ್ತಿ. ಸೊ ಇವರು ಬಿಗ್ ಬಾಸಲ್ಲಿ ಹೇಗೆ ಆಡ್ತಾರೆ, ಯಾವ ಥರ ಇರ್ತಾರೆ ಅಂತ ನೋಡೋಣ ಬನ್ನಿ.
ಇದೆಲ್ಲ ಸೆಂಟ್ರಲ್ಲಿ ಬಿಗ್ ಬಾಸ್ ಮನೆ ಅಂದ್ರೇ ಒಂಥರ ಜೋಶು. ತುಂಬ ಜನ ಕಾಯ್ತಾ ಇದ್ರಿ ಯಾರು ಬರ್ತಾರೆ ಅಂತ. ನಿಮಗೆ ಇದರಲ್ಲಿ ಯಾರು ಇಷ್ಟ ಆಗಿದ್ದಾರೋ ಅವ್ರ ಹೆಸರು ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಇವತ್ತಿಂದ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ನಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.